ಮೈ ಗಾಡ್, ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಇಷ್ಟು ಸ್ಕೋರ್ ಮಾಡಿದೆ ಅಂತಂದರೆ ಅದು ಚೆನ್ನಾಗಿರುವಂಥ ಒಂದು ರೇಂಜಿಗೆ ಚೆನ್ನಾಗಿರುವಂಥ ಬ್ಯಾಟಿಂಗ್ ಸರ್ಫೇಸಲ್ಲಿ. ಲಾಸ್ಟ್ ಮ್ಯಾಚ್ ಸಿಮಿಲರ್ ಆಗೇನೆ ಇತ್ತು ಬ್ಯಾಟಿಂಗ್ ಸರ್ಫೇಸ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಕಷ್ಟವಾಗಿತ್ತು ಹೋಗಿರೋ ಬ್ಯಾಟಿಂಗ್ ಸರ್ಫೇಸ್, ಅಂಥ ಕಷ್ಟವಾಗಿ ಏನಿರಲಿಲ್ಲ, ಹೆವಿ ಕಷ್ಟವಾಗಿ ಏನಿರಲಿಲ್ಲ. ಔಟ್ ಆಗಿರುವಂಥ ರೀತಿಗಳನ್ನ ನೋಡ್ತು ಅಂದರೆ ಹೆವಿ ಕಷ್ಟಕರವಾಗಿ ಏನಿರಲಿಲ್ಲ ಬ್ಯಾಟಿಂಗ್ ಸರ್ಫೇಸು. ಸೊ ಇವರು ಕ್ಲಿಯರ್ಲಿ ಶಾರ್ಟ್ ಇದ್ರು ಗುರು, ಕ್ಲಿಯರ್ಲಿ 30-40 ರನ್ ಕ್ಲಿಯರ್ಲಿ ಶಾರ್ಟ್ ಇದ್ರು. 300 ಆ್ಯಂಡ್ ಅಬೋವ್ ಪಾರ್ ಸ್ಕೋರಲ್ಲಿ. ಆ್ಯಾವ್ರೇಜ್ ಸ್ಕೋರಿನ ಫಸ್ಟಿಂಗ್ ಸ್ಕೋರೇ 320 ಇದೆ. ಆ್ಯಾವ್ರೇಜ್ ಫಸ್ಟಿಂಗ್ ಸ್ಕೋರ್ ಈ ಗ್ರೌಂಡಲ್ಲಿ. ಹೈ ಸ್ಕೋರಿಂಗ್ ವೆನ್ಯೂನೇ ಇದು, ಯಾವಾಗಲೂ ಆಗಿರೋದಲ್ಲ ಹೈ ಸ್ಕೋರಿಂಗೇ. ನೋಡಿ ಹೆಂಗೆ ಆಗೋಗ್ಬಿಡ್ತೀವಿ ಗೊತ್ತಾ, 300 ಹೊಡೆಯೋಕ್ಕಾಗಲಿಲ್ಲ ನಮ್ಮ ಟೀಮ್ ಇಂಡಿಯಾ ಕೈಲಿ. ಅವರೇ ಲಾಸ್ಟ್ ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು 300 ಹೊಡೆದವ್ರೆ. ನಾವು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು 300 ಹೊಡೆಯೋಕ್ಕಾಗಲಿಲ್ಲ. ಇದು ಕ್ಲಿಯರ್ಲಿ ಬ್ಯಾಟಿಂಗ್ನ ಫಾಲ್ಟು ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಹೆಂಗೆ ನೋಡೋಕೆ ಬೌಲಿಂಗಲ್ಲಿ ಏನು ಚೆನ್ನಾಗೇ ಇತ್ತಪ್ಪ ಬ್ಯಾಟಿಂಗ್ ಆಡ್ಬೇಕಾದ್ರೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಆಗೇ ಇತ್ತು, ಮಸ್ತಾಗಿ ಆಡಿದ್ರು ನ್ಯೂಜಿಲ್ಯಾಂಡ್ ಅವರು. ಏನು ಪಾರ್ಟ್ನರ್ಶಿಪ್ ಬಂದಿದ್ದು ವಿಲ್ ಹ್ಯಾಂಗ್ ಜೊತೆಗೆ ಡ್ಯಾರಲ್ ಮಿಚೆಲ್ ಎಲ್ಲಿಂದ ಬತ್ತದೋ ಗುರು ಗೊತ್ತಿಲ್ಲ. ಇಂಡಿಯಾ ಮೇಲೆ ಅಂತ ಅಂದರೆ ನೆಟ್ಟಿಗೆ ನಿಂತ್ಕೊಂಡ್ಬಿಡ್ತಾರೆ ಡ್ಯಾರಲ್ ಮಿಚೆಲ್ದು ಬ್ಯಾಟು, ನೆಟ್ಟಿಗೆ ನಿಂತ್ಕೊಂಡ್ಬಿಡುತ್ತೆ. ನಾಯಿಡಿ ಪಿಡಿ ಚಸ್ತಾರೆ ಗುರು ಇಂಡಿಯಾ ಮೇಲೆ. ನೋಡಿದ್ದೀವಿ ಆ 2023 ವರ್ಲ್ಡ್ ಕಪ್ ಗಮನಿಸ್ತು ಅಂತಂದರೆ ಇಂಡಿಯಾ ನೆಲದಲ್ಲಿ ಬೆಜಾನು ODI ಫಾರ್ಮೆಟ್ ಅಂತ ಅಂದಾಗ, T20 ಅಷ್ಟೇನಾಗಿಲ್ಲ, ಬಟ್ ODI ಫಾರ್ಮೆಟ್ ಅಂತ ಅಂದಾಗ ನೆಟ್ಟಿಗೆ ನಿಂತ್ಕೊಂಡ್ಬಿಡ್ತದೆ ಅವ್ರದ್ದು. ಏನು ವಾಯಿಸ್ತಾರೆ ಗುರು, ಏನು ಚಸ್ತಾರೆ. ಲಾಸ್ಟ್ ಮ್ಯಾಚು ಕನ್ಸಿಸ್ಟೆನ್ಸಿ ನೋಡಿ. 2 ಮ್ಯಾಚು ಕೂಡ ಅಷ್ಟಿಲ್ಲೇ ನಂಬರ್ 2 ಆಗ್ತಾರಾ. ಇವಾಗ ನಂಬರ್ 1ಗೆ ಹೋಗ್ತಾರೆ ನಾವಪ್ಪ. ನಂಬರ್ 2 ಆಗಿದ್ದಾರೆ ICC ODI ರ್ಯಾಂಕಿಂಗಲ್ಲಿ. ವಿರಾಟ್ ಕೊಹ್ಲಿ ಮೇಲೆ ಹೋಗಿದ್ದಾರೆ, ಇವ್ರು ಕೆಳಗೆ ಬಂದಿದ್ದಾರೆ, ಸೆಕೆಂಡ್ ಪೊಸಿಷನ್ಲಿದ್ದಾರೆ. ಇವಾಗ ಈ ಮ್ಯಾಚ್ ಎಲ್ಲ ನೋಡ್ತೋನೆ ಖಂಡಿತ ಅವರೇ ಮೇಲೆ ಹೋಗ್ತಾರೆ. ಡ್ಯಾರಲ್ ಮಿಚೆಲ್ ಈ ಒಂದು ಸೀರೀಸಲ್ಲಿ 2 ಮ್ಯಾಚ್ನೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸೊ ಪ್ಲೇಯರ್ ಅಟ್ ಇಟ್ಸ್ ಬೆಸ್ಟ್ ಫಾರ್ಮ್ ಅಂತ ಹೇಳ್ಬೇಕಷ್ಟೇ ಮಗ. 160+ ಪಾರ್ಟ್ನರ್ಶಿಪ್ ಅವರಿಬ್ಬರದೂ ಕೂಡ ಕಚ್ಕೊಂಡವರು ಅಲ್ಲಾಡ್ಲೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರದ್ದು ಕೂಡ ಸೆಂಚುರಿ ಆಗೋಗ್ಬಿಟ್ರದು ಇನ್ನೂ ಸ್ವಲ್ಪ ಇತ್ತು ಅಂತಂದರೆ. ಕುಲ್ದೀಪ್ ಯಾದವ್ ಏನೋ ಒಂದು ವಿಕೆಟ್ನ ಎತ್ಬಿಟ್ರಲ್ಲಿ. ಆ ವಿಕೆಟ್ ಎತ್ತಿಲ್ಲ ಅಂದರೆ ಇಬ್ಬರು ಕೂಡ ಸೆಂಚುರಿ ಹೊಡ್ಕೊಂಡು ಆರಾಮಾಗಿ ಸಲೀಸಾಗಿ ಮ್ಯಾಚ್ನ ಮುಗಿಸಿರೋರು. ಗ್ಲೆನ್ ಫೆಲಿಪ್ ಬಂದ್ಬಿಟ್ಟು ಮ್ಯಾಚ್ನ ಮುಗಿಸ್ಕೊಂಡು ಕೊಡಬೇಕಾಯ್ತು, ಬೇರೆ ಏನೂ ಇಲ್ಲ. ಫಸ್ಟ್ 2 ವಿಕೆಟ್ ಬೇಗ ಬಿದ್ದಾಗ ಇಲ್ಲ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಇಲ್ಲ ಏನಾದ್ರು ಆಗ್ಬೋದು ಈ ಮ್ಯಾಚ್, ಏನಾದ್ರು ಆಗ್ಬೋದು ಅಂತ. ಕಾನ್ವೆದು ಮತ್ತು ನಿಕೋಲ್ಸ್ ಅವ್ರ ವಿಕೆಟ್ ಬಿದ್ದಾಗ ಕ್ಲಿಯರ್ಲಿ ಶಾರ್ಟ್ ಇದ್ವಿ ಮಗ. ಬೌಲರ್ಸ್ಗಳನ್ನ ಬ್ಲೇಮ್ ಮಾಡೋವಂಥದ್ದು ಏನಿಲ್ಲ, ನಾವು ಶಾರ್ಟ್ ಇದ್ವಿ. ಇದು ಪಾರ್ ಸ್ಕೋರೇ ಅಲ್ಲ ಅಂತ ಅಂದಮೇಲೆ ಖಂಡಿತ ಇದೊಂದು ಫೈಟಿಂಗ್ ಸ್ಕೋರ್ ಆಗಿತ್ತು ಅಷ್ಟೇ. 280+ ಅಂದರೆ ಇದೊಂದು ಫೈಟಿಂಗ್ ಸ್ಕೋರು. ಇದು ಗೆಲ್ಲೋವಂಥ ಹೆವಿ ಎಫರ್ಟ್ ಹಾಕ್ಬಿಟ್ಟು ಗೆಲ್ಲೋವಂಥ ಸ್ಕೋರ್ ಇದು ಪಾರ್ ಸ್ಕೋರೇ ಅಲ್ಲ. ಹಂಗೆ ನೋಡೋಕೆ ಹೋಗ್ತಾನೆ ಈ ಒಂದು ಮನೇಲಿ ಹೇಳ್ತಾ ಇರೋದು. ಸೊ ಬ್ಯಾಟಿಂಗ್ ಆಡೋಕ್ಕೆ ಅಂತ ಬರ್ತಾರೆ. ಟಾಸ್ ಹೊತ್ಬಿಟ್ಟು ನಮ್ಮ ಇಂಡಿಯಾ ಇವತ್ತು ಟಾಸ್ ಅವರೇ ಗೆದ್ದಿದ್ದು. ಟಾಸ್ ಹೊತ್ಬಿಟ್ಟು ಬ್ಯಾಟಿಂಗ್ ಆಡೋದಕ್ಕೆ ಬಂದಾಗ ಇನಿಷಿಯಲಿ ಪಾರ್ಟ್ನರ್ಶಿಪ್ 70 ರನ್ನ ಪಾರ್ಟ್ನರ್ಶಿಪ್ ಸಖತ್ತಾಗೇ ಬಿಲ್ಡ್ ಆಯಿತು. ಓಪನಿಂಗ್ ಸಖತ್ತಾಗೇ ಸಿಕ್ತು ರೋಹಿತ್ ಶರ್ಮಾ ಗಿಲ್ ಜೊತೆಗೆ. ರೋಹಿತ್ ಶರ್ಮಾ ಅವರು ಇನ್ಸೈಡ್ ಹೊಡೆಯೋಕೆ ಹೋಗ್ಬಿಟ್ಟು ಇವತ್ತು ನೋಡಿ ಕ್ರಿಸ್ಟಿಯನ್ ಕ್ಲಾಕ್ ಅವರು 3 ವಿಕೆಟ್ ಕ್ರೂಷಿಯಲ್ ವಿಕೆಟ್ಸ್ ತೆಗೆದಿರೋದು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆ್ಯಂಡ್ ಶ್ರೇಯಸ್ ಅಯ್ಯರ್ 3 ಜನದ ಮೈನ್ ವಿಕೆಟ್ಸ್ನ ತೆಗೆದಿದ್ದಾರೆ ಇವತ್ತು. ಎತ್ತಿರೋವಂಥದ್ದೆಲ್ಲ ವಿಕೆಟ್ಸ್ ಎಲ್ಲ ಚಿನ್ನದಂಥ ವಿಕೆಟ್ಸು, ಬಂಗಾರದಂಥ ವಿಕೆಟ್ಸು. ಇವತ್ತು ಮೆಚ್ಕೊಬೇಕಾಗಿರೋದು KL ರಾಹುಲ್ ಅವರ ಪರ್ಫಾರ್ಮೆನ್ಸ್ನ. ಎಲ್ಲರೂ ಆಡಿದಾಗ ಎಲ್ಲರೂ ಆಡೋದು ಆಟ, ಯಾರು ಆಡದೇ ಇದ್ದಾಗ ಆಡೋದು ಆಟ ಅಂತ ತೋರಿಸ್ಕೊಂಡು ಕೊಟ್ಟಿರೋದು ಇವತ್ತು ನಮ್ಮ KL ರಾಹುಲ್. KL ರಾಹುಲ್ ಬೇಗ ಔಟ್ ಆಗೋಗ್ಬಿಟ್ಟಿತ್ತು ಅಂದರೆ ಅಧೋಗತಿ ಆಗೋಗ್ಬಿಟ್ರು ನಮ್ಮ ಇಂಡಿಯನ್ ಟೀಮು. KL ರಾಹುಲ್ ನಿಂತ್ಕೊಂಡಿದ್ರಿಂದನೇ ಲಾಸ್ಟ್ವರೆಗೂ ನಾಟ್ ಔಟ್ ಆಗಿ ಉಳ್ಕೊಂಡಿದ್ರಿಂದನೇ 112 ರನ್ ಹೊಡೆದಿದ್ದಾರೆ. ಸಖತ್ ಪರ್ಫಾರ್ಮೆನ್ಸ್ನ ಕೊಟ್ಟರು. ಇನಿಷಿಯಲಿ ಸ್ವಲ್ಪ ಸ್ಲೋ ಆಗಿ ಆಡಿದ್ರು KL ರಾಹುಲ್, ಯಾಕಂದರೆ ವಿಕೆಟ್ಸ್ ಬಿದ್ದಿತ್ತಲ್ಲಪ್ಪ. ವಿಕೆಟ್ಸ್ ಪಟ ಉದ್ರುಕೊಂಡು ಹೋಗ್ಬಿಟ್ಟಿತ್ತು. 70 ರನ್ನಿಗೆ ನೋ ಲಾಸ್ ಇದ್ದಂಥ ಇಂಡಿಯನ್ ಟೀಮು 118 ಅಷ್ಟೊತ್ತಲ್ಲಿ 4 ವಿಕೆಟ್ ಡಮಾರ್ ಇಂಡಿಯನ್ ಟೀಮ್ದು. ಮೈನ್ ವಿಕೆಟ್ಸ್ ಎಲ್ಲ ಡಮಾರು. ರೋಹಿತ್ ಶರ್ಮಾಗಾನು, ಶ್ರೇಯಸ್ ಅಯ್ಯರ್ಗಾನು, ವಿರಾಟ್ ಕೊಹ್ಲಿಗಾನು, ಶುಭ್ಮನ್ ಗಿಲ್ಲುಗಾನು 38 ಸಲ ಔಟ್ ಆಗಿದ್ರು. ಶುಭ್ಮನ್ ಗಿಲ್ಲು ಅಲ್ಲೇ ಕ್ಯಾಚ್ ಕೊಟ್ಟು ಔಟ್ ಆಗಿದ್ದು. ಮಟ್ಕಕ್ಕೆ ಹೋಗ್ಬಿಟ್ಟು ಪುಲ್ ಹೊಡೆಯೋಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಟು ಅಲ್ಲೇ 38 ಔಟ್ ಆದರು. ಈ ಕಡೆ ಶ್ರೇಯಸ್ ಅಯ್ಯರ್ ಈ ಕಡೆ, ಆ ಕಡೆ ಇವ್ರು ಈ ಕಡೆ ಪಟ್ ನಂಗೆ ಉದ್ರುಕೊಂಡು ಹೋಗಿದ್ದು. ಆಮೇಲೆ KL ರಾಹುಲು ಆ ಜಡೇಜಾ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕಾಗಿತ್ತು. ವಿರಾಟ್ ಕೊಹ್ಲಿ ಆಗಿದ್ದು ಬೋಲ್ಡು, ಇನ್ಸೈಡ್ ಎಡ್ಜ್ ಆ್ಯಂಡ್ ಬೋಲ್ಡ್. ಮಟ್ಕಕ್ಕೆ ಹೋಗಿದ್ರು ಅವರು ಕೂಡ, ಸೈಡ್ಗೆ ಕಟ್ಟೊಡೆಯೋಕೆ ಅಂತ ಹೋಗಿದ್ರು. ಅದನ್ನೇ ಅವರಿಗೆ ಬ್ಯಾಕ್ ಫೈರ್ ಆಯಿತು. ಅನ್ಲಕ್ಕಿ ಡಿಸ್ಮಿಸಲ್ಲು, ಬಟ್ ಯಾರು ಡಿಸ್ಮಿಸಲ್ಲೇ. ಲಕ್ಕಿ ಡಿಸ್ಮಿಸಲು, ಅನ್ಲಕ್ಕಿ ಡಿಸ್ಮಿಸಲು, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಏನು ಹೇಳ್ತೀರಾ ಗುರು, ಕ್ಲಿಯರ್ಲಿ ಶಾರ್ಟ್ ಇದ್ರು ಅಷ್ಟೇ. ನೀನೇನು ಎಕ್ಸ್ಪ್ಲೈನ್ ಮಾಡೋ ಅಗತ್ಯತೆ ಏನಿಲ್ಲ ಇಂಡಿಯನ್ ಬ್ಯಾಟಿಂಗ್ನ. ರವೀಂದ್ರ ಜಡೇಜಾ ಜೊತೆಗೆ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್, ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಬಟ್ ಅದು ಕನ್ವರ್ಟ್ ಆಗೋಕ್ಕಾಗಲಿಲ್ಲ, ದೊಡ್ಡ ಪಾರ್ಟ್ನರ್ಶಿಪ್ ಆಗಿ ಬೆಳೆಯೋಕ್ಕಾಗಲ್ಲ. ಒಂದು 70 ರನ್ ಪಾರ್ಟ್ನರ್ಶಿಪ್ ಬಂತು. ಬ್ರೇಸ್ವೆಲ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ರು ರವೀಂದ್ರ ಜಡೇಜಾ, ಕಾಟನ್ ಬೋಲ್ಡ್ ಆದರು. ಈ ಕಡೆಯಿಂದ ನಿತೀಶ್ ಕುಮಾರ್ ರೆಡ್ಡಿ ಬಂದ್ಬಿಟ್ಟು ಅವರು ಕೂಡ ಒಂದು ಪುಲ್ ಹೊಡೆಯೋಕೆ ಹೋದರು. ಇನ್ನೇನು ಬಾಟಮ್ವರೆಗೂ ಬಂದರು, ಹೊಡಿಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಇನ್ನೇನು ಆಲ್ಮೋಸ್ಟ್ ಡೆತ್ತಲ್ಲಿ ಬ್ಯಾಟಿಂಗ್ ಹಿಡಿದಿಕ್ಕೆ ಬಂದಿದ್ದು, ಹೊಡಿಲೇಬೇಕಾದಂತಿತ್ತು. ಹೊಡೆಯೋಕೆ ಹೋದರು, ಔಟ್ ಆದರು. ಈ ಕಡೆಯಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. KL ರಾಹುಲ್ ಬಾಟಮ್ವರೆಗೂ ಇದ್ದರು. ಈ ಕಡೆಯಿಂದ ಸಿರಾಜನ ಬಂದ್ಬಿಟ್ಟು ಒಂದು ಎಂಡಲ್ಲಿ ನಿಂತ್ಕೊಂಡಿದ್ರು. ಸೊ ಲಾಸ್ಟ್ ಅವ್ರು ಚೆನ್ನಾಗಿ ಆಡೋದು. ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋದ್ರೆ KL ರಾಹುಲ್ ಅವರೊಬ್ಬರೇ ಇದ್ದಿದ್ದು ಆಡೋವಂಥವ್ರಲ್ಲಿ. ಸೊ 112 ರನ್ ಹೊಡೆದ್ರು. ಈ ಕಡೆಯಿಂದ
280+ ಬರ್ತಾ ಇದ್ದಂಗೆ ಒಂದು ಪಾಯಿಂಟಲ್ಲಿ ಅನ್ಸೇ ಇರಲಿಲ್ಲ ಗುರು. ಇವ್ರು ಆಡ್ತಿರೋಂಥ ಸ್ಲೋ ಇನ್ನಿಂಗ್ಸ್ನ ನೋಡ್ತು ಅಂತಂದರೆ ಎಲ್ಲಿ ಗೊತ್ತಾಗಿ ಕುಸ್ತಿದ್ದು ನಾವು. ಫಸ್ಟ್ 50 ಬಾಲ್ಸ್ ಹೋಲ್ಲ, ಸೆಕೆಂಡ್ 50 ಬಾಲ್ಸ್ ಹೋಲ್ಲ, ಫಸ್ಟ್ 50 ಬರೋದಕ್ಕೆ ನಮಗೆ ಅಂದರೆ ಈಗ ಹೊಡೆದಿದ್ದೀವಲ್ಲ 280 ಫಸ್ಟ್ನೇ 50 ಬರೋದಕ್ಕೆ 55 ಬಾಲ್ ತಗೊಂಡಿದ್ದೀವಿ, ಸೆಕೆಂಡ್ 50 ಬರೋದಕ್ಕೆ 50 ಬಾಲ್ ತಗೊಂಡಿದ್ದೀವಿ, ಮೂರನೇ 50 ಬರೋದಕ್ಕೆ 100 ಬಾಲ್ ತಗೊಂಡಿದ್ದೀವಿ. ಅಲ್ಲೇ ನಾವು ಕುಸ್ತಿರೋದು. ಅಂದರೆ ಬಿಟ್ವೀನ್ 17ನೇ ಓವರಿಂದ ಹಿಡ್ಕೊಳ್ಳಿ, 18ನೇ ಓವರಿಂದ ಹಿಡ್ಕೊಳ್ಳಿ, ಅಲ್ಲಿಂದ ಒಂದು 25ನೇ ಓವರ್ ತೊಗೊಳ್ಳಿ, ಅಲ್ಲೇ ನಾವು ಕುಸ್ತಿರೋವಂಥದ್ದು. ಜೊತೆಗೆ ಅಲ್ಲೇ ಸ್ಟ್ರಗಲ್ ಮಾಡಿರುವಂಥದ್ದು. ಆಲ್ಮೋಸ್ಟ್ 30ನೇ ಓವರ್ ಕೂಡ ಹೆವಿ ಸ್ಟ್ರಗಲ್ ಮಾಡಿದ್ವಿ. ಟುಕು 50 ನೋಡೋದಕ್ಕೆ 100 ಬಾಲ್ ತಗೊಂಡಿದ್ದೀವಿ. ಸೊ ಅಲ್ಲೇ ನಮಗೆ ಬ್ಯಾಕ್ ಫೈರ್ ಆಗೋಗ್ಬಿಡ್ತು. ಅಲ್ಲೇ ರನ್ಸ್ಗಳು ಬಂದಿತ್ತು ಅಂತ ಅಂದಿದ್ರೆ, ಆ ಮಿಡ್ಲ್ ಓವರ್ಸಲ್ಲಿ ರನ್ಸ್ ಚೆನ್ನಾಗಿ ಬಂದಿತ್ತು ಅಂತಂದರೆ ಖಂಡಿತ ಒಂದು 30-40 ರನ್ ಏನಾದ್ರು ಜಾಸ್ತಿ ಬಂದಿತ್ತು ಅಂತಂದರೆ ಮ್ಯಾಚ್ ಖಂಡಿತ ಇರೋದು, ಜೀವಂತವಾಗಿರೋದು. ಕ್ಲಿಯರ್ಲಿ ಶಾರ್ಟ್ ಇದು ಏನೂ ಮಾಡೋದಕ್ಕಾಗೋದಿಲ್ಲ. ನ್ಯೂಜಿಲೆಂಡ್ ಅವರು ಚೆನ್ನಾಗಿರೋ ಬ್ಯಾಟಿಂಗ್ ಆಡಿದ್ದಾರೆ. 3 ವಿಕೆಟ್ ಲಾಸಲ್ಲಿ ಆರಾಮಾಗಿ ತೇಲ್ಸಿದ್ದಾರೆ ಮ್ಯಾಚ್ನ. ಬ್ಲೇಮ್ ಮಾಡುವಂಥದ್ದು ಏನಿಲ್ಲ. ಒಂದು ಮ್ಯಾಚ್ ಗೆದ್ದಿದ್ದೀವಲ್ಲ, ಒಂದು ಮ್ಯಾಚ್ನ ಸೋತಿದ್ವಿ. ಲಾಸ್ಟ್ ಮ್ಯಾಚು ಮಜಾ ಇರುತ್ತೆ, ಒಳ್ಳೆ ಮಜಾ ಇರುತ್ತೆ, ಸೀರೀಸ್ ಡಿಸೈಡರ್ ಮ್ಯಾಚ್ ಅಂತ ಅಂದ್ಕೊಂಡು. ಇವಾಗ ನೋಡಿ ಇವತ್ತು ಗೆದ್ದಿತ್ತು ಅಂತಂದಿದ್ರೆ ನೋಡಿ ಒಂದು ಪಾಸಿಟಿವ್ ನೋಟ್ ತಗೋಬೇಕು ನಾವು ಅಷ್ಟೇ. ಇವಾಗ ಲಾಸ್ಟ್ ಮ್ಯಾಚ್ ನೋಡೋದಕ್ಕೆ ಮಜಾ ಇದೆ ಗುರು ಅಂತ ಅನ್ಕೊಬೇಕು, ಒಂದು ಮ್ಯಾಚ್ನ ಸೋತಿರೋದ್ರಿಂದ. ಬಟ್ ಆದರೂ ಗೆಲ್ಲಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ರಾಜ್ಕೋಟ್ ಸ್ಟೇಡಿಯಮಲ್ಲಿ ಒಳ್ಳೆ ಬ್ಯಾಟಿಂಗ್ ಪ್ಯಾರಡೈಸ್ ಇರುವಂಥ ಸ್ಟೇಡಿಯಮಲ್ಲಿ ಗೆಲ್ಲಕ್ಕಾಗಲಿಲ್ವಲ್ಲ. ಅದು ನಮ್ಮ ಬ್ಯಾಟಿಂಗ್ ಯೂನಿಟ್, ಸಖತ್ ಬ್ಯಾಟಿಂಗ್ ಯೂನಿಟ್ ಅಂತ ಅನ್ಕೊತೀವಿ. ಬಟ್ ನೋಡಿ ಇವರು 3 ವಿಕೆಟ್ನ ಕಳ್ಕಡೆನೇ ಚೇಸ್ ರನ್ ಮಾಡಿದ್ದಾರೆ. ಹಂಗೂ ವಿಕೆಟ್ಸ್ಗಳು ಬಿದ್ದಿಲ್ಲ. ಏನಾದ್ರು ವಿಕೆಟ್ಸ್ಗಳು ಬಿದ್ದುಬಿಟ್ಟು ಚೇಸ್ ರನ್ ಮಾಡಿತ್ತು ಅಂದರೆ, ಒಂದು 6-7 ವಿಕೆಟ್ ಕಳ್ಕೊಂಡು ಚೇಸ್ ರನ್ ಮಾಡಿತ್ತು ಅಂದರೆ ಏನೋ ಹೇಳ್ಬೋದಾಗಿತ್ತು. ವಿಕೆಟ್ಸ್ ಎತ್ತಕ್ಕಾಗ್ತಿಲ್ಲ ಅವ್ರದ್ದು. 3 ವಿಕೆಟ್ ಡಮಾರ್ ಅಷ್ಟೇ ಅವ್ರದ್ದು. ಅದು ಲಾಸ್ಟಲ್ಲಿ ಬಿದ್ದಂಥ ಒಂದು ವಿಕೆಟಲ್ಲಿ ವಿಲಿಯಮ್ದು. ಇವತ್ತಿನ ಮ್ಯಾಚು ನಾವು ಸೋತಿರೋದು ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗಲ್ಲೇ ಇನ್ನೂ ಸ್ಕೋರ್ ಮಾಡಬೇಕಾಗಿದೆ. ಬ್ಯಾಟಿಂಗ್ ಏನು ಗುರು, ಬ್ಯಾಟಿಂಗಲ್ಲಿ ಡಿಫೆಂಡ್ ಮಾಡ್ಕೊಬೇಕಮ್ಮ. ಎಷ್ಟೋ ಹೊಡಿತೀವಿ ನಾವು, ಅಲ್ಲಿ 250 ಹೊಡಿತೀವಿ, ಡಿಫೆಂಡ್ ಮಾಡ್ಕೊಬೇಕಮ್ಮ ಬೌಲರ್ಸು ಅಂತ ಅಂದಾಗ ಚೆನ್ನಾಗೈತಪ್ಪ ಸರ್ಫೇಸು. ಅಷ್ಟು ಅಂದರೆ ನಾವು ನಮ್ಮ ಶಾರ್ಟ್ ಸೆಲೆಕ್ಷನ್ ನೋಡಿ, ಅವ್ರ ಶಾರ್ಟ್ ಸೆಲೆಕ್ಷನ್ ನೋಡಿ ಯಾವ ಥರ ಇದೆ ಅಂತ. ನಾವು ನಮ್ಮ ಶಾರ್ಟ್ ಸೆಲೆಕ್ಷನ್ನು ಸಿಕ್ಕಾಪಟ್ಟೆ ವರ್ಷ್ಟಾಗಿತ್ತು. ಶುಭ್ಮನ್ ಗಿಲ್ ಆಡಿದ್ದು ಕಣ್ಮುಂದೆ ಇರೋರಿಗೆ ಕೈ ಕೊಟ್ಟರು ಕ್ಯಾಚ್ನ. ಈ ಕಡೆ ಶ್ರೇಯಸ್ ಅಯ್ಯರ್ ಕೊಟ್ಟಿದ್ದೀನೇನೋ, ವಿರಾಟ್ ಕೊಹ್ಲಿ ಮಟ್ಕಕ್ಕೆ ಹೋಗ್ಬಿಟ್ಟು ಇನ್ಸಿಡೆಂಟ್ಸ್ ಮಾಡ್ಕೊಂಡಿದ್ದೀನೇನೋ. ಹಂಗೆ ನೋಡೋಕೋರೆ ಅವರು ಒಂದು ಇಬ್ಬರು ಬೋಲ್ಡ್ ಆಗಿದ್ರಲ್ಲಿ. ಡೆವಾನ್ ಕಾನ್ವೆ ಆಗಿದ್ದು ಔಟ್ ಆಗಿದ್ದ ರೀತಿ ಆಗಿರ್ಬೋದು, ಜೊತೆಗೆ ನಿಕೋಲ್ ಅವರು ಔಟ್ ಆಗಿದ್ದ ರೀತಿ ಆಗಿರ್ಬೋದು. ಸೊ ಅವರು ಅಲ್ಲೇ ಎಡ್ಜ್ ಹೊಡ್ಕೊಂಡು ತೊಡೆ ಹೊಡ್ಕೊಂಡು ಔಟ್ ಆಗಿದ್ದಲ್ಲಿ ಬೋಲ್ಡ್ ಆಗಿದ್ದು. ಸೊ ಅವ್ರಿಬ್ರದ್ದು ಕೂಡ ಒಂಥರ ಹಂಗೆ ನೋಡೋಕೋರೆ ಅನ್ಲಕ್ಕಿ ಅಂತ ಹೇಳ್ಬೋದು. ಬಟ್ ಸಖತ್ ಬೌಲಿಂಗೇನ ಮಾಡಿದ್ರು ಪ್ರಸಿದ್ಧ ಕೃಷ್ಣ ಜೊತೆಗೆ ನಿತೀಶ್ ರಾಣಾ ಅಂತೀನಿ, ಹರ್ಷಿತ್ ರಾಣಾ ಅವರು. ಸೊ 2 ವಿಕೆಟ್ ಬಿದ್ದಿರೋದು. ಆಮೇಲೆ ಕುಲ್ದೀಪ್ ಯಾದವ್ ತೆಗೆದಂಥ ವಿಕೆಟು. ಬಟ್ ಏನೋ ಮಾಡೋಕ್ಕಾಗಲ್ಲ, ನೋಡೋಣ. ನೆಕ್ಸ್ಟ್ ಮ್ಯಾಚು ಬುಡಕ್ಕೆ ಬಂದ್ಬಿಟ್ಟು ಕೂತ್ಕೊಂಡಿದೆ. ಡಿಸೈಡರ್ ಮ್ಯಾಚು. ಏನಾದರೂ ಬ್ಯಾಕ್ ಫೈರ್ ಮಾಡ್ತಾರೆ. ಇದೇನಾದ್ರು ಬ್ಯಾಕ್ ಫೈರ್ ಆಗೋಗ್ಬಿಡ್ತು ಅಂದರೆ ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಡ್ತದೆ. ಯಾಕಂತಂದರೆ ಹೋಮಲ್ಲಿ ನಾವು ಇವ್ರ ಮೇಲೆ ಯಾವಾಗಲೂ ಡಾಮಿನೇಟೇ ಮಾಡ್ತಾ ಇದ್ದಿದ್ದು ODI ಮ್ಯಾಚ್ಗಳು ಅಂತ ಬಂದಾಗ. ಹೌದು, ಟೆಸ್ಟನ್ನ ಡಾಮಿನೇಟ್ ಮಾಡಿರ್ಬೋದು ಅವರು, ಬಟ್ ODIಸಲ್ಲಿ ನಾವು ಡಾಮಿನೇಟ್ ಇವ್ರಿಗೆ ಎಗ್ರುಬಿಟ್ಟು ತಲೆ ಮೇಲೆ ಬಿಡ್ತಾ ಇದ್ದಿದ್ದು. ಸೀರಿಯಸ್ ಥಿಂಗ್ ಟು ವರಿ ಆಗಿದೆ ಇವಾಗ. ಲಾಸ್ಟ್ ಮ್ಯಾಚು ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಹುಟ್ಟಿಸಿದೆ. ನೋಡೋಣ ಅದೇನಾಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.